ಹೇಳ್ತಾ ಇದ್ರಿ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತಾ ಇದ್ರಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಸಮಗ್ರ ಶಿಕ್ಷಣ ಯೋಜನೆ ಅಂತ ಬರುತ್ತೆ SSY ಅಂದ್ಬಿಟ್ಟು, ಅದು ಕೇಂದ್ರ ಸರ್ಕಾರದೇ ಹೊಣೆ ಆಗ್ಬೇಕು ಶಿಕ್ಷಣ ಮತ್ತೆ ಆರೋಗ್ಯಗಳು. ಯಾಕಂದ್ರೆ ಅದು ಇಡೀ ದೇಶಕ್ಕೆ ಅವರೇ ಒಂದು ಪಾಲಿಸಿ ಮಾಡಿ ಕೊಡ್ಬೇಕಾಗತ್ತೆ. ನಾನು ಹೇಳೋದೇನಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಸೆಸ್ಗಳು ಹೋಗುತ್ತೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಒಂದ್ ನಿಮಿಷ. ಇವತ್ತು ನೋಡಿ, ಒಂದು ಮನೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಭಿಕ್ಷುಕರು ಸೆಸ್ ಅಂದ್ಬಿಟ್ಟು 3% ಚಾರ್ಜ್ ಮಾಡ್ತಾರೆ. ಆದ್ರೂ ರೋಡಲ್ಲಿ ಭಿಕ್ಷೆ ಬಿಡೋದು ನಿಂತೇ ಇಲ್ಲ. ಅವ್ರಿಗೆ ಯಾವ ಪುನರ್ವಸತಿನೂ ಆಗಿಲ್ಲ. ಅಂದ್ರೆ ಅವ್ರದೇ 7,000 ಕೋಟಿ ಕಲೆಕ್ಟ್ ಆಗಿದೆ ರಾಜ್ಯದಲ್ಲಿ ಭಿಕ್ಷುಕರ ಸೆಸ್ಸೆ. ಅದನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ್ಯಾವ್ದಕ್ಕೆ ಬಳಸ್ಕೊಂಡು ಏನೇನಕ್ಕೆ ತಿಂದವ್ರು ಅಂತ ಲೆಕ್ಕನೂ ಕೊಡ್ತಾ ಇಲ್ಲ. ಹೈಕೋರ್ಟ್ ಕೇಳೈತೆ ಲೆಕ್ಕ ಕೊಡಿ ಅಂತ. ಅಂದ್ರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಆಗ್ಬೋದು ಲೆಕ್ಕ ಇಲ್ಲದ ನಡೀತಾ ಇದೆ. ಅಂದ್ರೆ ಈ ವ್ಯವಸ್ಥೆ ನಾವು ನೋಡಿದಾಗ ಈಗ ಸುಮಾರು ವಿದ್ಯುತ್ ಆಗಿ ತಗೊಳ್ಳಿ, ದೇಶದಲ್ಲಿ ಪ್ರೊಡಕ್ಷನ್ 4.5 ಲಕ್ಷ ಮೆಗಾವ್ಯಾಟ್ ವಿದ್ಯುತ್ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ಅವರೇಜ್ ರಿಕ್ವೈರ್ಮೆಂಟ್ ಇರೋದೇ 2 ಲಕ್ಷ ಮೆಗಾವ್ಯಾಟ್ ಯೂನಿಟ್, ಅದು ಸಮ್ಮರ್ ಅಲ್ಲಿ ಪೀಕ್ ಅಲ್ಲಿ. ಅಂದ್ರೆ ಇನ್ನ 2 ಲಕ್ಷ ಮೆಗಾವ್ಯಾಟ್ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದನ್ನ ಸರಿಯಾಗಿ ಬಳಸ್ಕೋತಾ ಇಲ್ಲ. ಒಬ್ಬ ರೈತ ಒಂದು ತರಕಾರಿ ಬೆಳೆದ್ರೆ ಅವನದು ಎಕ್ಸಸ್ ಬೆಳೆದ್ಬಿಟ್ರೆ 10 ರೂಪಾಯಿ ಟೊಮೊಟೊ 2 ರೂಪಾಯಿಗೆ ಬಂದ್ಬಿಡುತ್ತೆ, 20 ರೂಪಾಯಿ ಟೊಮೊಟೊ. ಅದೇ ಈ ಎಲೆಕ್ಟ್ರಿಸಿಟಿ ಮಾತ್ರ 2 ಲಕ್ಷ ಮೆಗಾವ್ಯಾಟ್ ಯೂನಿಟ್ ಬೇಕಾಗಿರೋದು, ಪ್ರೊಡಕ್ಷನ್ ಇರೋದು 4 ಲಕ್ಷ ಮೆಗಾವ್ಯಾಟ್ ಯೂನಿಟ್. ಆದ್ರೂ ಕಡಿಮೆ ಮಾಡಲ್ಲ ಎಲೆಕ್ಟ್ರಿಸಿಟಿ. ಅಂದ್ರೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಕೊಡೋದ್ರಲ್ಲಿ ದೊಡ್ಡ ಭ್ರಷ್ಟಾಚಾರ ಇದೆ, ನೀರು ಕೊಡೋದ್ರಲ್ಲೂ ಭ್ರಷ್ಟಾಚಾರ ಇದೆ. ಸಾಕಷ್ಟು ಇವತ್ತು ಪೋಲ್ ಅಂತಾರೆ ಇವರು, 19% ಪೋಲ್ ಆಗ್ತಾ ಇದೆ, 20% ಪೋಲ್ ಆಗ್ತಾ ಇದೆ ಬೆಂಗಳೂರಲ್ಲಿ ಅಂತಾರೆ. ಅದನ್ನ ನಾನೇ ಹೇಳ್ಬಿಡ್ತೀನಿ, ಇವ್ರೇನು MLA ಅವ್ರ ಚೇಲಾಗಳ ಮನೆಗಳಿಗೆಲ್ಲ ಪುಕ್ಕಟ್ಟೆ ಪೈಪ್ಲೈನ್ ಎಳ್ಕೊಂಡಿದ್ದಾರೆ. ನಾನೇ ಬೇಕಾದ್ರೆ ಬನ್ನಿ ಸರ್ವೆ ತೋರಿಸ್ಕೊಡ್ತೀನಿ. ಅವ್ರ ಮನೆಗಳು ಯಾರು ಮೀಟರ್ಗಳೇ ಇಲ್ಲ ಬೆಂಗಳೂರಲ್ಲಿ. ಈ MLAಗಳು ಪ್ರಭಾವಿ ರಾಜಕಾರಣಿಗಳ ಚೇಲಾಗಳ ಮನೆಗೆಲ್ಲ ಪುಕ್ಸಟ್ಟೆ ನೀರು ಹೋಗ್ತಾ ಇದೆ. ಅದನ್ನ ಬೇರೆ ಜನರುಗಳ ಮೇಲೆ ದಂಡ ಎಳಿತಾರೆ. ಅಂದ್ರೆ ಈ ದೇಶ ಹೆಂಗಾಗಿದೆ ಅಂದ್ರೆ ಉಚ್ರು ಮದುವೆಯಲ್ಲಿ ಉಂಡೊಂಜಾಣ ಅನ್ನೋ ಲೆಕ್ಕಕ್ಕೆ ಇವರು ಕಾಂಗ್ರೆಸ್ BJP ಅವರು ಹಂಚ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಜನರಿಗೆ ಮಾತ್ರ ದೊಡ್ಡ ಟೋಪಿ ಹಾಕ್ತಾವ್ರೆ. ಒಂದು ಎಜುಕೇಶನ್ ಕೊಡೋದಿಲ್ಲ, ಒಂದು ಆರೋಗ್ಯ ಕೊಡೋದಿಲ್ಲ, ಮೂಲಭೂತ. ಇವತ್ತು ಪಂಜಾಬಲ್ಲಿ ನಾವು 21 ಟೋಲ್ ಕಿತ್ತಾಕಿದ್ದೀವಿ. ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಟೋಲ್ ಹಾಕ್ಬೇಕು, ಮತ್ತೆ ಕಾರ್ಗಳಿಗೆ ರೋಡ್ ಟ್ಯಾಕ್ಸ್ ಹಾಕ್ತೀರಾ, ಪೆಟ್ರೋಲ್ ಡೀಸೆಲ್ಗೆ ಸೆಸ್ ಹಾಕ್ತೀರಾ, ಮತ್ತೆ ಪ್ರತಿಯೊಂದು ಹಂತದಲ್ಲೂ ಒಬ್ಬ ಮನುಷ್ಯ ಒಂದು ಕಾರ್ ತಗೊಂಡ್ರೆ ಅದರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಕಿತ್ಬಿಡ್ತಾರೆ. ಆಮೇಲೆ ಇವತ್ತು ಅದೇ ಒಂದು ಜಪಾನು ಚೈನಾದಲ್ಲಿ ಪ್ರೊಡಕ್ಷನ್ ಆಗೋ ಕಾರು 30 ವರ್ಷ ವ್ಯಾಲಿಡಿಟಿ ಕೊಡ್ತಾರೆ. ಇವ್ರ್ಯಾಕೆ 15 ವರ್ಷ ವ್ಯಾಲಿಡಿಟಿ ಕೊಡ್ತಾರೆ? ಇವ್ರು ಸರಿಯಾಗಿಲ್ದಿರೋ ರೋಡ್ ಮಾಡಿಬಿಟ್ಟು ಕಾರ್ ಕೆಟ್ಟೋಯ್ತು, ಕಾರ್ ಹಾಳಾಯ್ತು, ಎಮಿಷನ್ ಆಯ್ತು ಅಂತಾರೆ. ಒಂದು ಕಾರ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಎಷ್ಟೋ ಕಾರ್ಬನ್ ಪ್ರೊಡಕ್ಷನ್ ಆಗುತ್ತೆ, ಎಷ್ಟೋ ಟನ್ ಆಫ್ ಕಾರ್ಬನ್ ಪ್ರೊಡಕ್ಷನ್ ಆಗುತ್ತೆ. ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಜನರನ್ನು ಕೂಡ ಅವರು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ವೆಹಿಕಲ್ ಆಕ್ಟ್ ಅಲ್ಲಿ 30 ವರ್ಷ ಮಾಡಿ 15 ವರ್ಷ ಇರೋದನ್ನ ಒಂದು ಕಾರ್ ಮಾಡೋದಕ್ಕೆ ಎಷ್ಟೋ ಟನ್ ಕಾರ್ಬನ್ ಪ್ರೊಡಕ್ಷನ್ ಆದ್ಮೇಲೆ ನೀವು ಕಾರ್ಗಳನ್ನ ಯಾಕೆ ಕಂಡೆಮ್ ಮಾಡಕ್ ಹೋಗ್ತೀರಾ 15 ವರ್ಷಕ್ಕೆ? ಮತ್ತೆ ಇನ್ಶೂರೆನ್ಸ್ಗೂ ಟ್ಯಾಕ್ಸ್ ಹಾಕ್ತಾರೆ. ನೀವು ಕಾರ್ಗೆ ಇನ್ಶೂರೆನ್ಸ್ ತಗೊಳ್ಳಿ, ಅದಕ್ಕೂ ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಇವರು ಸಾಧನೆ ಮಾಡಿದ್ದೇನು, ಸಂಪಾದನೆ ಮಾಡಿದ್ದೇನು? ಜನರನ್ನ ವಸೂಲಿ ಮಾಡಿ ಲೂಟಿ ಮಾಡಿ ಇವರು ಹಣ ಕಿತ್ಕೊಂಡು ಅವ್ರಿಗೆ ಏನೋ ಸಣ್ಣದಾಗಿ ತೇಪೆ ಮಾಡೋದಿದ್ರೆ ಇವ್ರು ಯಾಕೆ ಪ್ರಧಾನ ಮಂತ್ರಿಗಳಿರ್ಬೇಕು, ಮುಖ್ಯಮಂತ್ರಿಗಳಿರ್ಬೇಕು ಅಂತ ನಾನು ಕೇಳ್ತೀನಿ. ತುಂಬಾ ವರ್ಷಗಳಿಂದ ದಿನಗಳಿಂದ ಇರೋ ಪ್ರಶ್ನೆ ರಾಜ್ಯದ ಜನತೆಗೂ. ನಮ್ಮಲ್ಲಿ ಸಂಸದರಿಗೆ ಏನು ಕೊರತೆ ಇಲ್ಲ, ಸಂಸದರು ಚೆನ್ನಾಗೇ ಇದ್ದಾರೆ. ಈ ಪ್ರಶ್ನೆ ರಘು ಸರ್ ಕೂಡ ಕೇಳಿದ್ರು. ಮಾತಾಡೋದು ಅಂತ ಬಂದಾಗ ಅದೇ ಪ್ರಹ್ಲಾದ್ ಜೋಶಿ ಅವರು, ಅದೇ ತೇಜಸ್ವಿ ಅವರು, ಅದೇ ಶೋಭಾ ಕರಂದ್ಲಾಜೆ ಅವರು, ನಿಮಗೆ ತುಂಬಾ ಪಾಲಿಸ್ಡ್ ಆಗಿ ಏನು ಮಾತಾಡಬೇಕು ಅದು ನೀವು ಮಾತಾಡ್ತೀರಾ. ಶೋಭಾ ಕರಂದ್ಲಾಜೆ ಅವರು ಇಲ್ಲಿವರೆಗೂ ಒಂದು ಬಾಯಿ ತೆಗೆದಿಲ್ಲ. ಶೋಭಾ ಕರಂದ್ಲಾಜೆ ಅವರು ಅನ್ಫಿಟ್ ಮಂತ್ರಿ ಅವರು. ನೀವು ಆಯ್ಕೆ ಆಗಿ ಹೋಗಿರೋದು ರಾಜ್ಯದಿಂದ, ರಾಜ್ಯದ ವಿಚಾರ ಅಂತ ಬಂದಾಗ ಎಲ್ಲ ಸಂಸದರು ಇವತ್ತು ಹೇಳ್ತೀನಿ ಕೇಳಿ ಮೇಡಮ್. ಇವತ್ತು ರಾಜ್ಯದ ಏನು ಸಂಸದರು ಅವ್ರು ನಮ್ಗೆ ಗೆಲ್ಸ್ಕೊಟ್ಟಿರೋದ್ರಿಂದಲೇ ನಮ್ಗೆ ರಾಜ್ಯಕ್ಕೆ ಇಷ್ಟೊಂದು ಬರಪೂರ್ವ ಏನು ಯೋಜನೆಗಳು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಮಾತಾಡಿಲ್ಲ ಇಲ್ಲಿವರೆಗೂ. ಪ್ರಹ್ಲಾದ್ ಜೋಶಿ ಮಾತಾಡಿಲ್ಲ, ನಿರ್ಮಲಾ ಸೀತಾರಾಮನ್ ಮಾತಾಡಿಲ್ಲ, ಶೋಭಾ ಕರಂದ್ಲಾಜೆ ಮಾತಾಡಿಲ್ಲ. ಅವರೊಬ್ಬರು ಅಸಮರ್ಥ ಮಂತ್ರಿ. ಏರ್ಪೋರ್ಟ್ಗಳಿರ್ಬೋದು, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇವತ್ತು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಯ್ತು, HAL ಕಾರ್ಖಾನೆ ಆಯ್ತು, ಯಾರಿಂದ ಆಗಿರ್ತಕ್ಕಂಥ ಯಾಕೆ ಸ್ಟಾಪ್ ಆಯ್ತು? ಎಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಇನಾಗ್ರೇಟ್ ಆಗಿಲ್ಲ, HAL ಕಾರ್ಖಾನೆ ತುಮಕೂರು ಆಗಿಲ್ಲ. ಇದೇ ಸಂಸದ ಯಡಿಯೂರಪ್ಪ ಕಟ್ಟಿದಂತ ಏರ್ಪೋರ್ಟ್ ಯಾಕೆ ಇನಾಗ್ರೇಟ್ ಆಗಿಲ್ಲ? ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಅವರು ಕೇಳಿಸ್ಕೊಡಂತ ಪರಿಸ್ಥಿತಿ ಇಲ್ಲ. ನಾವು ರಾಜ್ಯದ ಅಭಿವೃದ್ಧಿ ರಾಜ್ಯ ಸರ್ಕಾರದ 10 ಯೋಜನೆಗಳನ್ನ ಬರಪೂರ್ವ ಯೋಜನೆಗಳು ಈ ರಾಜ್ಯದಲ್ಲಿ ಯಾವನ್ನ ಇದ್ರೆ ಉದಾಹರಣೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕೊಡಿ ನೋಡೋಣ. ಹಾಗಾದ್ರೆ ನಾನು 25 ಯೋಜನೆಗಳ ಕೇಂದ್ರ ಸರ್ಕಾರ ಯೋಜನೆಗಳ ಪಟ್ಟಿ ಕೊಡ್ತೀನಿ, ನೀವು 10 ಯೋಜನೆಗಳದ್ದು ಪಟ್ಟಿ ಕೊಡಿ. ನೀವು ಗ್ಯಾರಂಟಿಗಳ ಹೆಸರು ಹೇಳಿ, ಗ್ಯಾರಂಟಿ ಕೊಟ್ಟಿದೀವಿ ಅಂತ ಬಿಟ್ಟು ಮಿಕ್ಕಿದ ಯಾವ್ದೋ ಅಭಿವೃದ್ಧಿ ಯೋಜನೆಗಳು ಪಟ್ಟಿ ಇದ್ರೆ ಕೊಡ್ಲಿ. ಪ್ರತಿ ಬಾರಿಯೂ ಕೇಂದ್ರದ ಬಜೆಟ್ ಮಂಡನೆ ಆದಾಗ ಇದೇ ಸ್ಟುಡಿಯೋದಲ್ಲಿ ನಾವು ಒಂದು ಡಿಸ್ಕಷನ್ ಕೊಡ್ತೀವಿ, ಕರ್ನಾಟಕಕ್ಕೆ ಏನ್ ಕೊಟ್ರು ಅಂತ.
ಸೊ ಅಗೈನ್ ಚೊಂಬು 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 ಅಂತ ಹೇಳ್ತಾ ಇರ್ತಾರೆ. ಕರ್ನಾಟಕದ ಬಗ್ಗೆ ಈಗ ಫೋಕಸ್ ರೈಲ್ವೆ ಅಲ್ಲ, ಒಂದ್ ನಿಮಿಷ ಮೇಡಮ್, Sir, budget ಅಲ್ಲಿ announce ಮಾಡೋದು ಬೇರೆ. Budget ಅಲ್ಲಿ announce ಕೇಂದ್ರ ಮಾಡೋದು ಯೋಜನೆ ಬೇರೆ. ಮಾಡೋಂತದಕ್ಕೆ ಈ ರಸ್ತೆಗಳು ಕೊಡ್ಬೇಕು, ರಸ್ತೆಗಳು ಕೊಟ್ಟಿದೆಯಾ? Sir, announce ಮಾಡೋದು ಬೇರೆ, announce ಮಾಡೋದು ಬೇರೆ, ಅನುದಾನಗಳೆಲ್ಲ ಕೊಡೋದು ಬೇರೆ. ಯೋಜನೆಗಳನ್ನ ಬರಪೂರ್ವವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರನೇ ತಾನೆ, ಕೇಂದ್ರ ಸರ್ಕಾರ ತಾನೆ. ಕೇಂದ್ರದಿಂದ ರಾಜ್ಯ ಎಲ್ಲ ಸರ್ಕಾರದ ಏನಿದೆ ಕ್ರೆಡಿಟ್ ಅದಕ್ಕೆ? ಸೊ ಈ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲವೂ ಕೇಂದ್ರದಿಂದ ಭರಪೂರ್ವಕವಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಾನು ಇಲ್ಲಿ ಬಿಜೆಪಿ ಬೇಡ, ರೈಲ್ವೆ ಟ್ರ್ಯಾಕ್ ಇತ್ತು, ಡಬಲ್ ಟ್ರ್ಯಾಕ್ ಆಗೋದಕ್ಕೆ ಯಾರು ಯೋಜನೆಗಳು ತಂದಿದ್ದಾರೆ? ಸರ್ ಬಿಜೆಪಿ ಒಂದ್ ನಿಮಿಷ, ಬಿಜೆಪಿ ಅಂತ ಬೇಡ ಸರ್, ನೀವು ಬಿಜೆಪಿ ವಕ್ತಾರರು ಅಂತಾನೆ ಬೇಡ ಇಲ್ಲ, ಸರ್. ನಾನು ವಕ್ತಾರನಾಗೆ ಬಂದಿರ್ತಕ್ಕಂಥದ್ದು. ಕನ್ನಡಿಗನಾಗಿ ಹೇಳಿ, ಕರ್ನಾಟಕಕ್ಕೆ ಎಲ್ಲವೂ ಭರಪೂರ್ವವಾಗಿ ಸಿಗ್ತಾ ಇದೆ. ಕನ್ನಡಿಗನಾಗಿ ಕೇಂದ್ರ ಸರ್ಕಾರ ಮೇಡಮ್, ಮೊದಲು ಮೋದಿ ಅವರು ಅದಕ್ಕಿಂತ ಮುಂಚೆ ಕೇಂದ್ರದ ಯೋಜನೆಗಳ ಬಗ್ಗೆ ಜನಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ಈಗೆಲ್ಲ ಇವತ್ತು ಕೇಂದ್ರ ಯೋಜನೆಗಳು ಒಂದು ಎರಡಲ್ಲ ಮೇಡಮ್, ಇಡೀ ಪ್ರಪಂಚಕ್ಕೆ ರಸ್ತೆಗಳು ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದೇನೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇದು ಬಿಜೆಪಿ ಸರ್ಕಾರಗಳು ಬಂದಾಗ ಇಡೀ ದೇಶದಲ್ಲಿ ಯಾವ್ದಾರ ರಸ್ತೆಗಳು ವ್ಯವಸ್ಥೆಗಳು ಯಾವ್ದು ರೀತಿ ಇತ್ತು ಮೇಡಮ್? ಇವತ್ತು ಕೈಗಾರಿಕಾ ರಸ್ತೆಗಳು, ಕಾಂಗ್ರೆಸ್ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಈಗ ಖಾಲಿ ಇರೋದು 30 ಸೆಕೆಂಡ್. ಲಾಸ್ಟ್ ಕ್ವಿಕ್ ಆಗಿ ರಿಯಾಕ್ಷನ್ ಸರ್ ನಿಮ್ದು. ನೋಡಿ, ಬಿಜೆಪಿ ಅವರು ಏನೋ ಒಂಥರ ಈ ಬಂಡ ಇದಕ್ ಬಂದ್ಬಿಟ್ಟಿದ್ದಾರೆ. ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ದ್ರೋಹವನ್ನ ರಾಜ್ಯವನ್ನ ಲೂಟಿ ಕರ್ನಾಟಕದಿಂದ 7 ಕೋಟಿ ಕನ್ನಡಿಗರಿಂದ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತಕ್ಕಂಥ 7 ಲಕ್ಷ ಕೋಟಿಯಲ್ಲಿ ನಮಗೆ 50% ವಾಪಸ್ ಕೊಡಿ, 50% ವಾಪಸ್ ಕೊಡಿ, ನಾವು ಮಾಡಿರೋ ಸಾಲ ಒಂದೇ ವರ್ಷದಲ್ಲಿ ವಾಪಸ್ ತೀರಿಸ್ತೀವಿ. ಕೇಂದ್ರ ಸರ್ಕಾರ ಏನು ಅಂತಂದ್ರೆ ರಾಜ್ಯಗಳಿಂದ ಕೊಳ್ಳೆ ಹೊಡೆಯೋದು ಅಷ್ಟೇನೆ. ಸೊ ಯಾವ ಯೋಜನೆಗಳು ಮಾಡ್ತಾರೆ? ನಮ್ಮ ರಾಜ್ಯ ಯೋಜನೆಗಳು ಕೇಳ್ತಾ ಇದ್ರು, ಯಾವ ಯೋಜನೆಗಳಿಲ್ಲ ಸ್ವಾಮಿ. ಬೆಂಗಳೂರಿಗೆ 1.5 ಲಕ್ಷ ಕೋಟಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಅಮೌಂಟ್ ಅದು. ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ನಗರದಲ್ಲಿ 1.5 ಲಕ್ಷ ಕೋಟಿ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇಲ್ಲ. ಅದೇ ರೀತಿ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಇದು ವ್ಯವಸ್ಥೆ ಮಾಡಿದ್ದೇವೆ. ಈ ಕರ್ನಾಟಕದಲ್ಲಿ ಏನು ಯಾವ್ದಾನ ಒಂದು ಇದನ್ನ ನೋಡಿದ್ದೀರಾ ನೀವು? ನೀರಿಲ್ಲ ಅಂತ ಹೇಳಿ ಹಾಹಾಕಾರ ಆಗಿರೋದು ನೋಡಿದ್ದೀರಾ? ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಹಾಹಾಕಾರ, ನೀರು ತಾತ್ವಾರ ಅಂತ ನೀವೇ ಚಾನಲ್ ತೋರಿಸ್ತಿದ್ರಿ. ಲಾಸ್ಟ್ 3 years ಅಲ್ಲಿ ಒಂದು ಸಾರಿ ಏನಾದ್ರೂ ತಾತ್ವಾರ ಈ ರೀತಿ ಹಾಹಾಕಾರ ಅಂತ ಆಗಲ್ಲ ರೀ. ಯೋಗ್ಯತೆ ಇರಬೇಕು. 35,000 ಇಷ್ಟೊತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ 3 ಜನಕ್ಕೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ಈಗ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ. ಈ ಆರೋಪವನ್ನು ಕಾಂಗ್ರೆಸ್ನವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂಕಿ ಅಂಶವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಬಟ್ ಇಲ್ಲಿ ಏನು ಅಂತಂದ್ರೆ, ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು, ಆಗ ಮಾತ್ರ ದೇಶ ಅಭಿವೃದ್ಧಿ ಆಗತ್ತೆ. ಕೇವಲ ಮಲತಾಯಿ ಧೋರಣೆ ಮಾಡ್ತೀವಿ, ಒಂದಕ್ಕೆ ಮಾತ್ರ ಸೀಮಿತವಾಗಿರ್ತೀವಿ ಅಂತಂದ್ರೆ ಆಗಲ್ಲ. ನಾವೆಲ್ಲರೂ ಭಾರತೀಯರು ಅನ್ನೋ ಮನೋಭಾವನೆ ಬರಬೇಕು. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅನ್ನೋದಷ್ಟೇ ಎಲ್ಲರ ಉದ್ದೇಶ. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.